ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಟಿವಿಗೆ ಸ್ವಾಗತ. ಈ ದಿನದ ದೇವನಹಳ್ಳಿ ಪಟ್ಟಣದ ಪ್ರಸನ್ನಹಳ್ಳಿ ಬಳಿ ಇರುವಂತಹ ಆಕಾಶ್ ಸಮೂಹ ಸಂಸ್ಥೆಗಳ ಶಾಲೆಯ ಆವರಣದಲ್ಲಿ ಆಕಾಶ್ ಸಮೂಹ ಸಂಸ್ಥೆಗಳ ಸಿಬ್ಬಂದಿ ವರ್ಗ ವಿದ್ಯಾರ್ಥಿಗಳಿಗೆ ಹಮ್ಮಿಕೊಳ್ಳಲಾಗಿದ್ದಂತಹ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ ಟಿವಿಯಲ್ಲಿ ವೀಕ್ಷಿಸಿ. ನಿರಂತರ ಯೋಗಾಭ್ಯಾಸದಿಂದ ಉತ್ತಮ ಆರೋಗ್ಯ ವೃದ್ಧಿ. ಆಕಾಶ್ ಸಮೂಹ ಸಂಸ್ಥೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಯೋಗ ದಿನಾಚರಣೆ. ಡಾಕ್ಟರ್ ಮುನಿರಾಜು. Open out your hands and place the foot back. Change to the other side. Very focus on the breath. Very focus on ourselves. So try to observe the breathe in, breathe out. Now try to relax your complete shoulders on the floor. ಯೋಗ ಅನ್ನುವಂಥ ಪದವು ಸಂಸ್ಕೃತದಿಂದ ಬಂದಿದೆ. ಈ ಹಿಂದೆ ಇದನ್ನ ಯುಜ್ ಎಂದು ಕರೆಯಲಾಗ್ತಾ ಇತ್ತು. ಕಾಲಕ್ರಮೇಣ ಅದು ಯೋಗವಾಯಿತು. ಒಗ್ಗೂಡಿಸೋದು ಅಥವಾ ಒಟ್ಟುಗೂಡಿಸೋದು ಎಂದರ್ಥ. ಇದು ಮನಸ್ಸು ಮತ್ತು ದೇಹವನ್ನ ಒಂದುಗೂಡಿಸುವ ಮತ್ತು ಆರೋಗ್ಯವನ್ನ ಕರುಣಿಸುವಂತಹ ಸಾಧನ. ಭಾರ ಎತ್ತದೆ ಅಥವಾ ಓಡದೆ ವ್ಯಾಯಾಮ ಮಾಡಿ ಸಾಕು. ಯೋಗವು ಆರೋಗ್ಯವನ್ನ ವೃದ್ಧಿಸುತ್ತದೆ ಮತ್ತು ಅದನ್ನ ಜೀವನ ಶೈಲಿಯ ಭಾಗವಾಗಿಸುತ್ತದೆ ಅನ್ನೋದನ್ನ ಜಗತ್ತಿಗೆ ತಿಳಿಸೋದು ಇದರ ಉದ್ದೇಶ. ಇಂದು ಅಂತಾರಾಷ್ಟ್ರೀಯ ಯೋಗ ದಿನ. ನಿರಂತರ ಯೋಗಾಭ್ಯಾಸದಿಂದ ಉತ್ತಮ ಆರೋಗ್ಯ ವೃದ್ಧಿಯಾಗುವುದರ ಜೊತೆಗೆ ಮನಸ್ಸಿಗೆ ನೆಮ್ಮದಿ ದೊರೆಯಲಿದೆ ಅಂತ ಹೇಳಿ ಆಕಾಶ್ ಸಮೂಹ ಸಂಸ್ಥೆಗಳ ಸಂಸ್ಥಾಪಕ ಅಧ್ಯಕ್ಷ ಡಾಕ್ಟರ್ ಮುನಿರಾಜು ತಿಳಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ಪ್ರಸನ್ನಹಳ್ಳಿ ಬಳಿ ಇರುವಂತಹ ಆಕಾಶ್ ಸಮೂಹ ಸಂಸ್ಥೆಗಳ ಶಾಲೆಯ ಆವರಣದಲ್ಲಿ ಆಕಾಶ್ ಸಮೂಹ ಸಂಸ್ಥೆಗಳ ಸಿಬ್ಬಂದಿ ವರ್ಗ ವಿದ್ಯಾರ್ಥಿಗಳಿಗೆ ಹಮ್ಮಿಕೊಳ್ಳಲಾಗಿದ್ದಂತಹ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಲ್ಲಿ ಮಾತನಾಡಿದಂತಹ ಅವರು, ಯೋಗ ಪ್ರಾಚೀನ ಸಂಪ್ರದಾಯದ ಅಮೂಲ್ಯ ಕೊಡುಗೆಯಾಗಿದೆ. ಯೋಗ ಮಾಡೋದ್ರಿಂದ ಮನಸ್ಸು, ದೇಹ, ಚಿಂತನೆ ಹಾಗೂ ಸಾರ್ಥಕತೆಯನ್ನ ಒಗ್ಗೂಡಿಸುತ್ತದೆ. ಮನುಷ್ಯ ಹಾಗೂ ಪ್ರಕೃತಿಯ ನಡುವೆ ಸಾಮರಸ್ಯವನ್ನ ಉಂಟು ಮಾಡುತ್ತದೆ. ಯೋಗವು ಆರೋಗ್ಯ ವೃದ್ಧಿಯ ಸಮಗ್ರ ವಿಧಾನವಾಗಿದೆ ಹಾಗೂ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ನಿತ್ಯ ಯೋಗಾಭ್ಯಾಸವನ್ನ ವಿದ್ಯಾರ್ಥಿಗಳು ಮಾಡ್ತಿದ್ದಾರೆ ಅಂತ ಹೇಳಿ ತಿಳಿಸಿದ್ರು. A shoulder standing posture, it's definitely very easy for the kids to do this. Most of you should be able to do, but don't worry if you cannot do it. We can alternate it with just by lifting our legs upward, okay? Just doing this much. If you can't lift up, those who can lift up will try to lift your hip higher and try to hold here. This is called the Sarvangasana. The shoulder. 1. Good. Now let's do warrior 3. 5. 4, 3, 2, 1. Excellent. Slowly come back. Let's repeat this one more round. Come forward, hold your heel and take the forehead towards your knee. Take your forehead towards the knee. Gently point your forehead towards the knee. Everybody, stay there. Hip hip. ಆಕಾಶ ಸಮೂಹ ಸಂಸ್ಥೆಗಳ ಉಪಾಧ್ಯಕ್ಷ ಅಮರಗೌಡ ಮಾತನಾಡಿ, ಯೋಗ ದಿನಾಚರಣೆ ಕೇವಲ ಒಂದು ದಿನಕ್ಕೆ ಸೀಮಿತವಾಗದೆ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಯೋಗ ಹಾಗೂ ಧ್ಯಾನ ಮಾಡಬೇಕು. ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಪ್ರತಿನಿತ್ಯ 1 ಗಂಟೆ ಯೋಗ ತರಗತಿಗಳು ನಡೆಯುತ್ತವೆ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಗಿರೋದ್ರಿಂದ ಸಂಸ್ಥೆಯ 1,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಒಂದೆಡೆ ಸೇರಿ ಯೋಗ ಧ್ಯಾನವನ್ನ ಮಾಡ್ತಿದ್ದಾರೆ. ನಿತ್ಯ ಯೋಗ ಮಾಡೋದ್ರಿಂದ ಶೈಕ್ಷಣಿಕ ಪ್ರಗತಿಗೆ ಸಹಕಾರಿಯಾಗುತ್ತೆ ಅಂತ ಹೇಳಿ ತಿಳಿಸಿದ್ರು. ಇನ್ನು ಇದೇ ವೇಳೆ ಆಕಾಶ್ ಸಮೂಹ ಸಂಸ್ಥೆಗಳ ಸಂಸ್ಥಾಪಕ ಅಧ್ಯಕ್ಷ ಡಾಕ್ಟರ್ ಮುನಿರಾಜು, ಆಕಾಶ್ ಸಮೂಹ ಸಂಸ್ಥೆಯ ಚೇರ್ಮನ್ ಪುಷ್ಪ ಮುನಿರಾಜು, ಆಕಾಶ್ ಸಮೂಹ ಸಂಸ್ಥೆಗಳ ಉಪಾಧ್ಯಕ್ಷ ಅಮರಗೌಡ, ನಿರ್ದೇಶಕರಾದಂತಹ ಆಕಾಶ್, ಕೃತಿಕಾ, ಕೀರ್ತನಾ, ಆಕಾಶ್ ಮೆಡಿಕಲ್ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಶಿವಪ್ರಸಾದ್, ಡಾಕ್ಟರ್ ಬ್ರಿಜೇಶ್, ಆಕಾಶ್ ಸಮೂಹ ಸಂಸ್ಥೆಗಳ ಪ್ರಾಂಶುಪಾಲರು, ಸಿಬ್ಬಂದಿ ವರ್ಗ, ವಿದ್ಯಾರ್ಥಿಗಳು ಹಾಜರಿದ್ದರು. Om once with Shanti, Shanti, Shanti. 5, 4, 3, 2, 1. Place the palm down. Come forward, hold your heel and take the forehead towards your knee. Take your forehead towards the knee.
Gently point your forehead towards the knee, everybody. Stay there. Breathe out. Breathe in deeper. 4, 3, 2, 1. Yes. Balancing postures are always challenging. Chant Om once with Shanti, Shanti, Shanti. The wheel posture, good. I see a lot of them able to do this well. Stay 1, 2, 3, 4, 5. Exhale, drop down. And please stretch your hand upward. Yeah, you might find it a little difficult to balance. It's okay. Stretch. Elbows straight. Come on, guys. Lift up. Stay 5, 4, 3, 2, 1. Exhale and drop down. The next posture is called the bow posture. So we're going to hold both our ankle and try to lift 1, 2, 3, 4, 5. Exhale and drop down. Now I want you to slowly turn onto your back and relax in Shavasana on the eyelids. Now again, let's rub up palm once again and try to place it on our ears. Now we did 1 round. Let's close our eyes and do 9 more rounds. Breathe in through the left nostril and breathe out through the left nostril. Go for it. 8 more rounds. Breathe in. Breathe out deeper. Inhale deep. Exhale deeper. This helps to keep the blood pressure in the body under control. So take a deep inhalation once. Palm. Balance there. Stay 1, 2, good. 3, 4, 5. Draw your navel to spine. Engage your core muscle. Stay there. 10, 9, 8, 7, 6, 5, 4, 3, 2, 1. Place the palm down. Bring the back. Exhale. Inhale. Take the hand. Beautifully held, everyone. Stay there. 2, 3, 4, 5, 6, 7, 8, 9, 10. ಇದು ಒಂದು ಒಳ್ಳೆಯ ಅಪರ್ಚುನಿಟಿ, ಯಾಕಂದರೆ ನಮ್ಮ ಪ್ರೈಮ್ ಮಿನಿಸ್ಟರ್ ಮೋದಿ ಅವರು ಮಾಡಿರೋದು ಇದು. ಸೊ ನನಗೆ ತುಂಬ ಖುಷಿ ಅನಿಸ್ತು, ಎಸ್ಪೆಷಲಿ ಸಚ್ ಅ ಬ್ಯೂಟಿಫುಲ್ ಕ್ಯಾಂಪಸ್ ಇದು. ಅದರಲ್ಲೂ ಸಣ್ಣ ಪುಟ್ಟ ಮಕ್ಕಳು ಮತ್ತು ಬೆಳೆಯುವ ಮಕ್ಕಳು, ಫ್ಯೂಚರ್ ಲೀಡರ್ಸ್ ಆಗ್ಬೋದು, ಫ್ಯೂಚರ್ ಡಾಕ್ಟರ್ಸ್ ಆಗ್ಬೋದು, ಇಂಜಿನಿಯರ್ಸ್ ಆಗ್ಬೋದು, ಅವ್ರಿಗೆ ಒಂದು ಕಲಿಸ್ಕೊಡೋಕ್ಕೆ ನನಗೆ ತುಂಬ ಇಷ್ಟ ಆಯಿತು. ಸೊ ಇಟ್ ವಾಸ್ ಅ ಗ್ರೇಟ್ ಸೆಷನ್. ಸ್ಟ್ರೆಸ್ ಓದಬೇಕಾದ್ರೆ ತುಂಬ ಸ್ಟ್ರೆಸ್, ಆಂಗ್ಸೈಟಿ ಎಲ್ಲ ಆಗುತ್ತೆ. ಆಗ ಯೋಗ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಮ ಸ್ಟ್ರೆಸ್ ಲೆವೆಲ್ಸು, ಆಂಗ್ಸೈಟಿ ಲೆವೆಲ್ಸ್ ಎಲ್ಲ ಕಡಿಮೆ ಆಗುತ್ತೆ. ಸೊ ಡೈಲಿ ಪ್ರಾಕ್ಟೀಸ್ ಮಾಡಿದವ್ರಿಗೆ ಕಾನ್ಸಂಟ್ರೇಷನ್ಗೂ ತುಂಬ ಒಳ್ಳೆಯದಾಗುತ್ತೆ. ಒಬ್ಬೊಬ್ಬರು ಮಕ್ಕಳಿಗೆ ಕಾನ್ಸಂಟ್ರೇಟ್, ಫೋಕಸ್ ಮಾಡೋಕ್ಕೆ ಕಷ್ಟ ಆಗ್ಬೋದು, ಆದರೆ ಯೋಗ ಪ್ರಾಕ್ಟೀಸ್ ಡೈಲಿ ಮಾಡ್ತಾ ಇದ್ದರೆ ಅವ್ರಿಗೆ ಡೆಫಿನೆಟ್ಲಿ ವಿದ್ಯಾಭ್ಯಾಸದಲ್ಲಿ ತುಂಬ ಒಳ್ಳೆಯದಾಗುತ್ತೆ. ನಮ್ಮ ಆಕಾಶ್ ಸಮೂಹ ಸಂಸ್ಥೆಗಳು ಪ್ರತಿ ವರ್ಷ ಆಚರಿಸಿಕೊಂಡು ಬಂದಂತಹ ಈ ವಿಶ್ವ ಯೋಗ ದಿನಾಚರಣೆ 2026ರಲ್ಲಿ ಇವತ್ತು ನಾವು ಮಾಡ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದ ಸಂದೇಶ ಏನೆಂದರೆ
ಆರೋಗ್ಯ ವೃದ್ಧಿ ಹಾಗೂ ಪರಿಸರ ಸಂರಕ್ಷಣೆ ಮತ್ತು ವಿಶ್ವಶಾಂತಿಗೋಸ್ಕರ. ಇದರಲ್ಲಿ ನಮ್ಮ ಆಕಾಶ್ ಸಮೂಹ ಸಂಸ್ಥೆಯು ಅತ್ಯಂತ ಉತ್ಸಾಹದಿಂದ ಭಾಗವಹಿಸ್ತಾ ಇದ್ದೇವೆ. ಇದರಿಂದ ಏನೆಂದರೆ ನಮ್ಮ ಆರೋಗ್ಯ, ಮನಸ್ಸು ಹಾಗೂ ವಯಸ್ಸು ಇದು ಮೂರು ಹೆಚ್ಚಿಗೆಗೊಳಿಸಿ ಮುಂದೆ ನಮ್ಮ ಎಲ್ಲ ಜನರು ಅತ್ಯಂತ ಆರೋಗ್ಯದಿಂದ, ಸಂತೋಷದಿಂದ, ವಯಸ್ಸಿನಿಂದ ಇರಬೇಕಾಗಿ ನಾವು ಒಂದು ಸಂದೇಶವನ್ನು ಇದರ ಮೂಲಕ ಕೊಟ್ಟು, ಹಾಗೂ ಇದರ ಮೂಲಕ ಪ್ರತಿಯೊಂದು ಯುವ ಪೀಳಿಗೆಯು ಹಾಗೂ ಯುವಕರು, ವೃದ್ಧರು ಎಲ್ಲರೂ ನಮ್ಮ ಈ ಪರಿಸರವನ್ನು ಸಂರಕ್ಷಿಸಿ ವಿಶ್ವಶಾಂತಿಗೋಸ್ಕರ ಕೈ ಜೋಡಿಸಬೇಕಾಗುವ ಒಂದು ಸಂದೇಶವನ್ನು ಈ ಯೋಗ ದಿನಾಚರಣೆ ಮೂಲಕ ನಮ್ಮ ಆಕಾಶ್ ಸಮೂಹ ಸಂಸ್ಥೆಯ ಮೂಲಕ ತಿಳಿಸುತ್ತೇವೆ. ಮುಖ್ಯ ಅಧೀಕ್ಷಕರು, ಆಕಾಶ್ ಆಸ್ಪತ್ರೆ, ದೇವನಹಳ್ಳಿ, ಬೆಂಗಳೂರು. ನ್ಯೂಸ್ ಕರ್ನಾಟಕ 1 ಟಿವಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್ ಜೊತೆ ಎಂಆರ್ ನಾಗರಾಜು.